Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 15 ವರ್ಷಗಳ ಕಾಲ ಇದ್ದೆ. ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಮನುಷ್ಯನಿಗೆ ಯಾವಾಗಲೂ ಸ್ವಾತಂತ್ರ್ಯವೇ ಇರಬೇಕು ಹೋರಾಟ ಮಾಡಬೇಕಾದ್ರೆ. ಹಿಡಿತದಲ್ಲಿ ನೀವು ಹೋರಾಟ ಮಾಡೋಕ್ಕಾಗೋದಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಪೂರ್ಣ ಸ್ವಾತಂತ್ರ್ಯ, ಅದಕ್ಕೆ ನನ್ನಂತವ್ರನ್ನ ಆಯ್ಕೆ ಮಾಡ್ಕೊತಾರೆ. ಅವರು ಚಪ್ಪಾಳೆ ತಟ್ಟವ್ರನ್ನೆಲ್ಲ ಅವ್ರು ಆಯ್ಕೆ ಮಾಡ್ಕೊಳೋದಿಲ್ಲ. ಈ ಸ್ವಾತಂತ್ರ್ಯ ಇದ್ದಾಗ ನನಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ. ಅದನ್ನು ನನಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಿತ್ತು. ಏನೋ ಕಾರಣಾಂತರಗಳಿಂದ ನಾನು ಪಕ್ಷವನ್ನು ಬಿಡಬೇಕಾಯ್ತು. ಬಿಜೆಪಿ ನನ್ನನ್ನು ಕರ್ಕೊಂಡ್ಬಿಡ್ತು. ಅಲ್ಲಿ ನನ್ನ ಯೋಗ್ಯತೆಗೆ ತಕ್ಕವಾದಂತ ಕೆಲಸ ಕೊಡ್ತಾರೆ. ಸಾಮಾಜಿಕ ನ್ಯಾಯ ಕೊಡಿಸೋದಕ್ಕೆ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ವಿಶ್ವಕರ್ಮ ಸಮಾಜವನ್ನು ಒಳಗೊಂಡಂಗೆ ಕಾಯಕ ಸಮಾಜಗಳಿಗೆ ನನ್ನಿಂದ ಒಳ್ಳೇದಾಗತ್ತೆ ಅಂತ ಭಾವಿಸೋದೆ. ಅದರ ಒಂದು ಸ್ಪಷ್ಟವನ್ನು ಕೊಡ್ತೇನೆ. ನನ್ನ ಜೀವಮಾನ ಒಂದು MLC-ಗೋಸ್ಕರ ಅಲ್ಲ. ನಾನೊಂದು ಕೊಳಚೆ ಪ್ರದೇಶದಿಂದ ಬಂದ ನನ್ನ ಗುರಿ MLC ಆಗೋದಲ್ಲ. ಈ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮಂತ ಸಮಾಜಗಳಿಗೆ ಒಂದು ಧ್ವನಿಯಾಗಬೇಕು ಅಂತ ನಾನು ಹೋರಾಟ ಪ್ರಾರಂಭ ಮಾಡಿದವರು. ನನಗೆ MLC ಮಾಡಿ ಕರ್ಕೊಂಡೋಗಿ ಅವ್ರು ಕೂರಿಸ್ಬಿಟ್ರು. ನಾನು ಅಧಿಕಾರ ಅಥವಾ ನನ್ನ ಗೌರವಕ್ಕೋಸ್ಕರ ನಾನು ಹೋಗ್ಲಿಲ್ಲ. ನನ್ನನ್ನು MLC ಮಾಡಿದ್ರು. ನಾನು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ಹೇಳ್ತೇನೆ. ಆದರೆ ನಮ್ಮಂತನ್ನ ಕೂರಿಸಬಾರ್ದು, ಮೂಲೆ ಗುಂಪು ಮಾಡಬಾರ್ದು. ನಮ್ಮಿಂದ ಕೆಲಸ ತಗೋಬೇಕು. ನಾನು 50 kg ಓದ್ತೀನಿ ಅಂತ ಹೇಳಿದ್ರೆ ನನಗೆ 60 kg ಕೊಡಬೇಕು ಹೊರಕ್ಕೆ. ಆದ್ರೆ 50 kg ಹೊರವಣಿಗೆ ತಗೊಂಡೋಗಿ 500 ಗ್ರಾಮ್ ಕೊಟ್ಬಿಟ್ಟು ನೀನು ಗೌರವ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಆಗೋದಿಲ್ಲ. ಅದರಿಂದ ನಾನು ಬಹಳ ಮುಂದೋಗ್ಬಿಟ್ಟೆ. ನಾನು ನಮ್ಮಂತವ್ರಿಗೆ ಗೌರವ ಅಲ್ಲ ಮುಖ್ಯ, ಬದುಕು ಮುಖ್ಯ. ನಮ್ಗೆ ಈ ದೇಶವನ್ನ ಕಟ್ಟದಂತವ್ರು ನಾವು, ಈ ದೇಶದ ಸಂಸ್ಕೃತಿಯನ್ನ ಉಳಿಸಿದಂತವ್ರು ನಾವೆಲ್ಲರಾಗ ಬದುಕಬೇಕು, ಎಲ್ಲ ಕಾಯಕ ಸಮಾಜಗಳು ಬದುಕಬೇಕು ಅಂತ ಆ ಸ್ಥಿತಿನಲ್ಲಿದ್ದಾಗ ನನ್ನ ತಗೊಂಡೋಗಿ ಕೂರಿಸೋದು ತೊಂದರೆ ಇಲ್ಲ. ಆದ್ರೆ ನನಗೆ ನೊಂದೋಗ್ಬಿಟ್ಟೆ. ನಾನು ಕರೋನಾ ಅಂತ ಸಂದರ್ಭದಲ್ಲಿ ನಮ್ಮ ಸಮಾಜದವರಿಗೆ ಕೇವಲ 2,000 ರೂಪಾಯಿ ಕೊಡಿ ಹಿಂದೆ. ಆ ಬೆಳ್ಳಿ ಕೆಲಸ ಮಾಡೋರು, ಆ ಕಾರ್ಪೊರೇಟ್ರು, ಆ ಚಿನ್ನದ ಕೆಲಸ ಮಾಡೋರು, ಆ ಶಿಲ್ಪಿಗಳು, ಆ ಮರಗೆಲ್ಸದವರು 2,000 ರೂಪಾಯಿ ನನಗೆ ಕೊಡ್ಸಕ್ಕಾಗಿಲ್ಲ ಅವತ್ತಿನ ಸರ್ಕಾರದಲ್ಲಿ. ಎಷ್ಟು ನೊಂದೋಗಿರ್ತೀನಿ ನಾನು. ಹೇಳೋದಕ್ಕೆ MLC ಮಾಡಿಸ್ಕೊಳಕ್ಕೆ ಏನೂ ಆಗ್ಲಿಲ್ಲ. ನೊಂದೋಗ್ಬಿಟ್ಟೆ. ಅವತ್ತು ನನಗೆ ಆಶ್ರಯ ಕೊಟ್ಟವರು, ಶಕ್ತಿಯಾಗಿ ಮಾತಾಡಿದಂತವರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ನಾನು ಈ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನೆನಪು ಮಾಡ್ಕೊತೇನೆ. ಅವರು ನಾನು ಸೇರೋದಕ್ಕೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ. ಇಲ್ಲ ನಂಜುಂಡಿಯವರು ಬರ್ಬೇಕು ಅಂತಿದ್ರು. ಆದ್ರೆ ಇವತ್ತು ಕಾರಣಾಂತರ, ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ಗೆ 11 ಕಡೆ ಮೀಟಿಂಗ್ ಇದೆ. ಅದನ್ನು ಬಿಟ್ಟು ಬಂದಿದ್ದಾರೆ. ಸಿದ್ದರಾಮಯ್ಯನವರು ಏನ್ ಮಾಡಿದ್ರು? ವಿಶ್ವಕರ್ಮ ಜಯಂತಿ ಮಾಡಿದ್ರು, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಒಳಗೊಂಡಂತೆ ಎಲ್ಲಾ ಸಮಾಜಗಳಿಗೆ ಜಾತಿ ಗಣತಿ ಮಾಡಬೇಕು ಅಂದಾಗ ಅದನ್ನ ಆಚರಣೆಗೆ ಅನುಷ್ಠಾನ ತರ್ತೀನಿ ಅಂತ ಅದು ವರದಿನೂ ಸ್ವೀಕಾರ ಮಾಡಿ. ಇದೆಲ್ಲವನ್ನು ಮಾಡುವಂತದ್ದು ಯಾವ್ದಾದ್ರೂ ಒಂದು ಪಕ್ಷ ನಿರ್ಧಾರ ತಗೊಳುತ್ತೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಅವರಿಲ್ಲ, ಆದ್ರೆ ಅವ್ರು ಬರ್ತಾರೆ, ಆಶೀರ್ವಾದ ಮಾಡಿದ್ದಾರೆ. ಅದನ್ನೇ ಹೇಳ್ತೇನೆ ನಾನು. ನಮ್ಮ ಸಮಾಜದ ಎಲ್ಲರಿಗೂ ಹೇಳೋದು ಒಂದೇ ಮಾತು: ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗಬೇಕು. ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆದಾಗ ಮಾತ್ರ ಎಲ್ಲರಿಗೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತೇನು ನಾವು ತೀರ್ಮಾನ ತಗೊಂಡಿದ್ದೀವಿ. ನನಗೂ ವಯಸ್ಸಾಯ್ತಾ ಬಂತು, ಆದ್ರೆ ನಾನು ಬದುಕಿರೋವರೆಗೂ ಕೂಡ ನಮ್ಮ ಸಮಾಜದ ಮೂಲ ಕಸುಬುಗಳು ಎಲ್ರಿಗೂ, ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ನನ್ನ ಹೋರಾಟ ಯಾವಾಗಲೂ ಈ ಪಕ್ಷದೊಳಗಡೆ ಇರ್ತದೆ. ಅದಕ್ಕೆ ನನಗೆ ಗೊತ್ತಿದೆ, ನಮ್ಮ ಪಕ್ಕದಲ್ಲಿ ಕೂತಿರುವಂತಹ ಅಧ್ಯಕ್ಷರೇ ಅದಕ್ಕೆ ಸರಿಯಾದಂತ ಮಾಸ್ಟರ್. ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಮಾಸ್ಟರ್. ನಮಗೆ ಆಶೀರ್ವಾದ ಮಾಡ್ತಾರೆ, ಎಲ್ಲ ಕಾಯಕ ಸಮಾಜಗಳಿಗೂ ಧ್ವನಿ ತಂದು ಕೊಡ್ತಾರೆ ಅಂತ ನಂಬಿದ್ದೇನೆ. ಅದು ಹಾಗೆ ಆಗ್ತದೆ. ಅದಕ್ಕೆ ನಮ್ಮ ಸಮಾಜ ಎಲ್ಲ ಬಂಧುಗಳಿಗೆ ಹೇಳೋದು, ನಾನು ಎಲ್ಲೆಲ್ಲಿದ್ದೀರಾ ಯಾರ ಒತ್ತಡಕ್ಕೂ ಮಣಿಬೇಡ್ರಿ. ನಾವು ಬದುಕಬೇಕು ಅಂತ ಹೇಳಿದ್ರೆ ರಾಜಕೀಯ ಜ್ಞಾನ ತಗೋಬೇಕು. ರಾಜಕೀಯ ಜ್ಞಾನ ತಗೋಬೇಕಂತ ಹೇಳಿದ್ರೆ ನಮಗೆ ಪೂರ್ಣವಾದ ಮಾಹಿತಿ ಸಿಗಬೇಕು. ಅದಕ್ಕೆ ಎಲ್ಲರೂ ಕೂಡ ಇವತ್ತಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಮತ ಆಗುವಂತ ಕೆಲಸ ಮಾಡಬೇಕು.
ಈಗ ನಾನು ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಹೋಬಳಿಗೂ ಬರ್ತೇನೆ. ಕಾಯಕ ಸಮಾಜಗಳು ಎಲ್ಲೆಲ್ಲಿದೆ ಅಲ್ಲಿ ಬರ್ತೇನೆ. ನಾನು ಸಾಯೋ ಕೊನೆಯ ದಿನದವರೆಗೂ ಹಿಂದುಳಿದ ವರ್ಗದವರಿಗೋಸ್ಕರ ಕೆಲಸ ಮಾಡ್ತೇನೆ. ನಾನು ಅದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಂದು ಸರಿ ಎಲ್ಲರೂ ಕೇಳ್ಕೊಂಡು, ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು, ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ, ವಿಶೇಷವಾಗಿ ಮೊನ್ನೆ ನನಗೆ ಕರೆಸಿ ಮಾತಾಡಿ ನನಗೆ ಆಶೀರ್ವಾದ ಮಾಡಿದಂತ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ, ಮತ್ತೆ ನನ್ನನ್ನು ಸೇರಿಸಿಕೊಳ್ಳೋದಕ್ಕೆ ಯಾರೆಲ್ಲ ನನ್ನ ಬೆನ್ನಿಂದ ನಿಂತಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ನೀಡಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.